ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ನಮ್ಮ ರಾಯರ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ಭಕ್ತರೇ, ಇಂದು ಈ ವಿಡಿಯೋವನ್ನು ಯಾವುದೇ ಕಾರಣಕ್ಕೂ ಮಧ್ಯದಲ್ಲಿ ಬಿಟ್ಟು ಹೋಗಬೇಡಿ. ಯಾಕಂದರೆ ಇಂದು ಗುರುರಾಯರ ಈ ಸಂದೇಶ ಯಾರಿಗೋ ಅಲ್ಲ, ಇದು ನಿನಗಾಗಿ ಬಂದಿರುವ ವಿಶೇಷ ಸಂದೇಶವಾಗಿರಬಹುದು. ನಿನ್ನ ಜೀವನದಲ್ಲಿ ಕಷ್ಟಗಳು ಹೆಚ್ಚಾಗಿವೆಯೇ? ರಾತ್ರಿ ನಿದ್ರೆ ಬಾರದೆ ಚಿಂತೆಯಲ್ಲಿ ಇದ್ದೀಯಾ? ನಿನ್ನ ಪ್ರಾರ್ಥನೆಗೆ ಉತ್ತರ ಸಿಗುತ್ತಿಲ್ಲ ಎಂದು ಅನಿಸುತ್ತಿದೆಯೇ? ಹಾಗಾದರೆ ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ. ಯಾಕಂದರೆ ಇಂದಿನ ಗುರುರಾಯರ ಸಂದೇಶದಲ್ಲಿ ನಿನ್ನ ಜೀವನವನ್ನು ಬದಲಾಯಿಸುವ ಆಶೀರ್ವಾದ ಅಡಗಿರಬಹುದು. ಇಂದು ರಾತ್ರಿ ಗುರುರಾಯರು ನಿನ್ನ ಕನಸಿನಲ್ಲಿ ಬರಬಹುದಾದ ದಿವ್ಯ ಸಂಕೇತಗಳು ಬಗ್ಗೆ ಕೂಡ ತಿಳಿಯಲಿದೆ. ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ವಿಡಿಯೋ ಆರಂಭಿಸುವ ಮೊದಲು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂದು ಕಮೆಂಟ್ ಮಾಡಿ. ಈ ರೀತಿ ಭಕ್ತಿಯೇ ಸಂದೇಶಗಳನ್ನು ಪ್ರತಿದಿನ ಕೇಳಲು ವಿಡಿಯೋವನ್ನು ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಈ ಸಂದೇಶವನ್ನು ಗುರುರಾಯರ ಭಕ್ತರಿಗೆ ಶೇರ್ ಮಾಡಿ. ಈಗ ಗುರುರಾಯರ ದಿವ್ಯ ಸಂದೇಶವನ್ನು ಕೇಳೋಣ. ಮಗು, ಇಂದು ಈ ರಾತ್ರಿ ಈ ಸಂದೇಶ ನಿನ್ನ ಕೈಗೆ ತಲುಪಿರುವುದು ಸಾಮಾನ್ಯ ವಿಷಯವಲ್ಲ. ಇದು ಗುರುರಾಯರ ಕೃಪೆಯ ಸಂಕೇತವಾಗಿರಬಹುದು. ನೀನು ಇತ್ತೀಚಿನ ದಿನಗಳಲ್ಲಿ ಅನುಭವಿಸುತ್ತಿರುವ ಕಷ್ಟಗಳು, ಮನಸ್ಸಿನ ನೋವು, ಚಿಂತೆ, ಆತಂಕ ಮತ್ತು ನಿದ್ರೆ ಇಲ್ಲದ ರಾತ್ರಿಗಳು ಗುರುರಾಯರಿಗೆ ತಿಳಿದಿವೆ. ನಿನ್ನ ಹೃದಯದಲ್ಲಿ ಯಾರಿಗೂ ಹೇಳಲಾಗದ ನೋವು ಇರಬಹುದು. ನಿನ್ನ ಕಣ್ಣಲ್ಲಿ ಕಾಣದ ಕಣ್ಣೀರು ಇರಬಹುದು. ನಿನ್ನ ಮನಸ್ಸಿನಲ್ಲಿ ಸಾವಿರ ಪ್ರಶ್ನೆಗಳು ಇರಬಹುದು. ಆದರೆ ಈ ರಾತ್ರಿ ಗುರುರಾಯರೊಂದಿಗೆ ಒಂದು ಮಾತು ಹೇಳುತ್ತಿದ್ದಾರೆ. ಭಯಪಡಬೇಡ ಮಗುವೆ, ನಾನು ನಿನ್ನ ಜೊತೆಯಲ್ಲಿದ್ದೇನೆ. ನೀನು ಒಬ್ಬಂಟಿಯಲ್ಲ. ನೀನು ಅನುಭವಿಸುತ್ತಿರುವ ಪ್ರತಿಯೊಂದು ನೋವನ್ನು ನಾನು ನೋಡುತ್ತಿದ್ದೇನೆ. ನಿನ್ನ ಪ್ರತಿಯೊಂದು ಪ್ರಾರ್ಥನೆಯು ನನ್ನ ಬಳಿ ತಲುಪಿದೆ. ನೀನು ಮಾಡಿದ ಪ್ರತಿಯೊಂದು ನಮಸ್ಕಾರವೂ ವ್ಯರ್ಥವಾಗಿಲ್ಲ. ಇಂದು ರಾತ್ರಿ ನೀನು ಮಲಗುವ ಮೊದಲು ನನ್ನನ್ನು ನೆನೆಯು. ನನ್ನ ಹೆಸರನ್ನು ಭಕ್ತಿಯಿಂದ ಜಪಿಸು. ನಿನ್ನ ಮನಸ್ಸಿನ ಭಾರವನ್ನು ನನ್ನ ಪಾದಗಳ ಬಳಿ ಇಟ್ಟುಬಿಡು. ನಾನು ಅದನ್ನು ಒತ್ತುಕೊಳ್ಳುತ್ತೇನೆ. ಬಹಳ ದಿನಗಳಿಂದ ನಿನ್ನ ಜೀವನದಲ್ಲಿ ಕೆಲವು ಬಾಗಿಲುಗಳು ಮುಚ್ಚಿಕೊಂಡಿವೆ. ಕೆಲಸದಲ್ಲಿ ಅಡೆತಡೆ, ಹಣದ ಸಮಸ್ಯೆ, ಕುಟುಂಬದಲ್ಲಿ ಅಶಾಂತಿ, ಆರೋಗ್ಯದ ತೊಂದರೆ ಅಥವಾ ಮನಸ್ಸಿನ ಬೇಸರ ನಿನ್ನನ್ನು ಕಾಡುತ್ತಿರಬಹುದು. ಆದರೆ ಈ ಕತ್ತಲೆಯ ನಂತರ ಬೆಳಕು ಬರಲೇಬೇಕು. ಇಂದು ರಾತ್ರಿ ನಿನ್ನ ಕನಸಿನಲ್ಲಿ ನಾನು ಬರುವ ಸಾಧ್ಯತೆ ಇದೆ. ಕನಸಿನಲ್ಲಿ ನನ್ನ ರೂಪ ಕಾಣಬಹುದು, ಮಠ ಕಾಣಬಹುದು, ತುಳಸಿ ಗಿಡ ಕಾಣಬಹುದು, ದೀಪದ ಜ್ಯೋತಿ ಕಾಣಬಹುದು, ಅಥವಾ ಯಾವುದೇ ದೈವಿಕ ಸಂಕೇತ ಕಾಣಬಹುದು. ಆ ಕನಸು ಬಂದರೆ ಅದನ್ನು ಕೇವಲ ಕನಸು ಎಂದು ಭಾವಿಸಬೇಡ. ಅದು ನಿನಗೆ ಧೈರ್ಯ ನೀಡಲು ನಾನು ಕಳುಹಿಸುವ ಆಶೀರ್ವಾದದ ಸಂಕೇತವಾಗಿರಬಹುದು. ಮಗುವೆ, ನಿನ್ನ ಜೀವನದಲ್ಲಿ ನಡೆದ ಕೆಲವು ಘಟನೆಗಳಿಂದ ನೀನು ನಿರಾಶನಾಗಿದ್ದೀಯಾ? ನಂಬಿದವರು ದೂರವಾಗಿರಬಹುದು. ನಿರೀಕ್ಷಿಸಿದ ಕೆಲಸಗಳು ಆಗಿರಲಿಕ್ಕಿಲ್ಲ. ಹಲವು ಬಾರಿ ಏಕೆ ನನಗೆ ಮಾತ್ರ ಹೀಗೆ ಆಗುತ್ತಿದೆ ಎಂದು ನೀನು ಕೇಳಿಕೊಂಡಿರಬಹುದು. ಆದರೆ ನೆನಪಿಟ್ಟುಕೋ, ಪ್ರತಿಯೊಂದು ಕಷ್ಟವೂ ಶಾಶ್ವತವಲ್ಲ. ಪ್ರತಿಯೊಂದು ಕತ್ತಲೆಯೂ ಶಾಶ್ವತವಲ್ಲ. ಪ್ರತಿಯೊಂದು ಕಣ್ಣೀರು ಶಾಶ್ವತವಲ್ಲ. ಇವೆಲ್ಲವೂ ಒಂದು ದಿನ ಮುಗಿಯುತ್ತವೆ. ನೀನು ಇಷ್ಟು ದಿನ ಸಹಿಸಿಕೊಂಡಿದ್ದಕ್ಕೆ ನಾನು ಸಂತೋಷ ಪಡುತ್ತಿದ್ದೇನೆ. ನಿನ್ನ ತಾಳ್ಮೆ ವ್ಯರ್ಥವಾಗುವುದಿಲ್ಲ. ನಿನ್ನ ಭಕ್ತಿ ವ್ಯರ್ಥವಾಗುವುದಿಲ್ಲ. ನಿನ್ನ ಪ್ರಾರ್ಥನೆ ವ್ಯರ್ಥವಾಗುವುದಿಲ್ಲ. ಈ ರಾತ್ರಿ ನೀನು ಕಣ್ಣು ಮುಚ್ಚುವಾಗ ನನ್ನ ಹೆಸರನ್ನು 3 ಬಾರಿ ಜಪಿಸು. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಈ ಜಪ ನಿನ್ನ ಮನಸ್ಸಿಗೆ ಶಾಂತಿ ನೀಡುತ್ತದೆ. ನಿನ್ನ ಮನೆಯ ಮೇಲಿರುವ ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡುತ್ತದೆ. ನಿನ್ನ ಹೃದಯದಲ್ಲಿ ಹೊಸ ಭರವಸೆ ಮೂಡಿಸುತ್ತದೆ. ಮಗುವೆ, ಕೆಲವು ಆಶೀರ್ವಾದಗಳು ನಿಧಾನವಾಗಿ ಬರುತ್ತವೆ, ಆದರೆ ಅವು ಬಂದಾಗ ಜೀವನವನ್ನೇ ಬದಲಾಯಿಸುತ್ತವೆ. ಈಗ ನೀನು ಕಾಯುತ್ತಿರುವ ಒಂದು ಶುಭ ಸುದ್ದಿ ನಿನ್ನ ಕಡೆಗೆ ಬರುತ್ತಿದೆ. ನೀನು ಪ್ರಾರ್ಥಿಸುತ್ತಿರುವ ಒಂದು ವಿಷಯದಲ್ಲಿ ಒಳ್ಳೆಯ ಬೆಳವಣಿಗೆ ಆಗಲಿದೆ. ನೀನು ನಿರೀಕ್ಷಿಸಿದ ರೀತಿಯಲ್ಲಿ ದೇವರ ಕೃಪೆ ಕೆಲಸ ಮಾಡಲಿದೆ. ಆದ್ದರಿಂದ ಇಂದಿನಿಂದ ಚಿಂತೆಯನ್ನು ಕಡಿಮೆ ಮಾಡು, ಭಯವನ್ನು ಬಿಡು, ನಿರಾಶೆಯನ್ನು ದೂರ ಮಾಡು. ನಾನು ನಿನ್ನ ಮನೆಯ ಬಾಗಿಲಲ್ಲಿ ನಿಂತು ನಿನ್ನ ಕುಟುಂಬವನ್ನು ಆಶೀರ್ವದಿಸುತ್ತಿದ್ದೇನೆ. ನಿನ್ನ ತಂದೆ ತಾಯಿ ಸುಖವಾಗಿರಲಿ. ನಿನ್ನ ಮಕ್ಕಳು ಸಂತೋಷವಾಗಿರಲಿ. ನಿನ್ನ ಕುಟುಂಬದಲ್ಲಿ ಐಕ್ಯತೆ ಇರಲಿ. ನಿನ್ನ ಮನೆಯಲ್ಲಿ ಅನ್ನದ ಕೊರತೆ ಆಗದಿರಲಿ. ನಿನ್ನ ಆರೋಗ್ಯ ಉತ್ತಮವಾಗಿರಲಿ. ನಿನ್ನ ಮನಸ್ಸು ಸದಾ ಶಾಂತವಾಗಿರಲಿ. ಇವೆಲ್ಲವೂ ನನ್ನ ಆಶೀರ್ವಾದಗಳು. ಇಂದು ರಾತ್ರಿ ಮಲಗುವ ಮೊದಲು ಒಂದು ದೀಪ ಹಚ್ಚಲು ಸಾಧ್ಯವಾದರೆ ಹಚ್ಚು. ಸಾಧ್ಯವಾಗದಿದ್ದರೆ ಮನಸ್ಸಿನಲ್ಲಿ ಒಂದು ದೀಪ ಬೆಳಗಿಸು. ಭಕ್ತಿಯ ಬೆಳಕು ಯಾವಾಗಲೂ ದೈವದ ಕಡೆಗೆ ದಾರಿ ತೋರಿಸುತ್ತದೆ. ಮಗುವೆ, ನಿನ್ನ ಹೃದಯದಲ್ಲಿ ಒಂದು ದೊಡ್ಡ ಆಸೆ ಇದೆ. ಅದನ್ನು ನೀನು ಯಾರಿಗೂ ಹೇಳದೇ ಇರಬಹುದು, ಆದರೆ ನನಗೆ ಅದು ತಿಳಿದಿದೆ. ಆ ಆಸೆ ಒಳ್ಳೆಯದಾಗಿದ್ದರೆ, ಧರ್ಮದ ಮಾರ್ಗದಲ್ಲಿದ್ದರೆ ಸರಿಯಾದ ಸಮಯದಲ್ಲಿ ಅದು ನೆರವೇರುತ್ತದೆ.
ತಾಳ್ಮೆ ಇಟ್ಟಿಕೋ, ಭರವಸೆ ಇಟ್ಟಿಕೋ, ಭಕ್ತಿ ಇಟ್ಟಿಕೋ, ನಾನು ನಿನ್ನ ಜೊತೆ ಇದ್ದೇನೆ. ಈ ರಾತ್ರಿ ನಿನ್ನ ನಿದ್ರೆ ಶಾಂತವಾಗಿರಲಿ, ನಿನ್ನ ಕನಸುಗಳು ಶುಭವಾಗಿರಲಿ, ನಿನ್ನ ಹೃದಯ ಭರವಸೆಯಿಂದ ತುಂಬಿರಲಿ, ನಿನ್ನ ನಾಳೆ ಇಂದಿನಗಿಂತ ಉತ್ತಮವಾಗಿರಲಿ, ನಿನ್ನ ಜೀವನದಲ್ಲಿ ಹೊಸ ಬೆಳಕು ಮೂಡಲಿ, ನಿನ್ನ ಎಲ್ಲ ಕಷ್ಟಗಳು ನಿಧಾನವಾಗಿ ದೂರವಾಗಲಿ, ನಿನ್ನ ಪ್ರತಿಯೊಂದು ಹೆಜ್ಜೆಯಲ್ಲೂ ನನ್ನ ಆಶೀರ್ವಾದ ಇರಲಿ. ನೀನು ಎಷ್ಟು ದೂರ ಇದ್ದರೂ, ಎಷ್ಟು ಕಷ್ಟದಲ್ಲಿದ್ದರೂ, ಎಷ್ಟು ಒಂಟಿತನ ಅನುಭವಿಸುತ್ತಿದ್ದರೂ ನನ್ನನ್ನು ಒಮ್ಮೆ ಭಕ್ತಿಯಿಂದ ಕರೆದರೆ ಸಾಕು. ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳುತ್ತೇನೆ, ನಾನು ನಿನ್ನ ಕಣ್ಣೀರನ್ನು ನೋಡುತ್ತೇನೆ, ನಾನು ನಿನ್ನ ಮನಸ್ಸಿನ ನೋವನ್ನು ಅರ್ಥ ಮಾಡಿಕೊಳ್ಳುತ್ತೇನೆ ಮತ್ತು ನಿನಗೆ ಬೇಕಾದ ಧೈರ್ಯವನ್ನು ನೀಡುತ್ತೇನೆ. ಗುರುರಾಯರ ಆಶೀರ್ವಾದ ಸದಾ ನಿನ್ನ ಹಾಗೂ ನಿನ್ನ ಕುಟುಂಬದ ಮೇಲಿರಲಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂದು ಕಮೆಂಟ್ ಮಾಡಿ. ಮಗುವೆ, ಈ ಕ್ಷಣದಲ್ಲಿ ನೀನು ಸಂದೇಶವನ್ನು ಕೇಳುತ್ತಿದ್ದರೆ ಅದು ಕೇವಲ ಆಕಸ್ಮಿಕವಲ್ಲ. ನಿನ್ನ ಹೃದಯದ ಕರೆಯನ್ನು ಗುರುರಾಯರು ಕೇಳಿದ್ದಾರೆ. ನಿನ್ನ ಮನಸ್ಸಿನಲ್ಲಿ ನಡೆಯುತ್ತಿರುವ ಯುದ್ಧವನ್ನು ಅವರು ನೋಡುತ್ತಿದ್ದಾರೆ. ಹೊರಗೆ ನೀನು ನಗುತ್ತಿರಬಹುದು, ಆದರೆ ಒಳಗೆ ಎಷ್ಟು ನೋವಿದೆ ಎಂಬುದು ಗುರುರಾಯರಿಗೆ ತಿಳಿದಿದೆ. ಕೆಲವೊಮ್ಮೆ ಜೀವನದಲ್ಲಿ ಎಲ್ಲವೂ ಮುಗಿದು ಹೋಯಿತು ಎನ್ನುವ ಭಾವನೆ ಬರುತ್ತದೆ. ಎಷ್ಟೇ ಪ್ರಯತ್ನ ಮಾಡಿದರೂ ಫಲ ಸಿಗುವುದಿಲ್ಲ. ಎಷ್ಟೇ ಒಳ್ಳೆಯವರಾಗಿದ್ದರೂ ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಎಷ್ಟೇ ಪ್ರಾರ್ಥಿಸಿದರೂ ಉತ್ತರ ಸಿಗುವುದಿಲ್ಲ ಎನಿಸುತ್ತದೆ. ಆದರೆ ಮಗುವೆ, ಗುರುರಾಯರು ಹೇಳುತ್ತಾರೆ, ತಡವಾಗಬಹುದು, ಆದರೆ ನನ್ನ ಕೃಪೆ ತಪ್ಪುವುದಿಲ್ಲ. ನೀನು ಇಂದು ಅನುಭವಿಸುತ್ತಿರುವ ಕಷ್ಟಗಳು ನಾಳೆ ನಿನ್ನ ಶಕ್ತಿಯಾಗುತ್ತವೆ. ಇಂದು ಸುರಿಸುತ್ತಿರುವ ಕಣ್ಣೀರು ನಾಳೆ ಸಂತೋಷದ ನಗುವಾಗಿ ಬದಲಾಗುತ್ತದೆ. ಇಂದು ನಿನ್ನನ್ನು ಬಿಟ್ಟು ಹೋದವರು ನಾಳೆ ನಿನ್ನ ಯಶಸ್ಸನ್ನು ನೋಡಿ ಆಶ್ಚರ್ಯಪಡುತ್ತಾರೆ. ನಿನ್ನ ಜೀವನದ ಪುಸ್ತಕವನ್ನು ಇನ್ನೂ ಮುಚ್ಚಬೇಡ. ದೇವರು ಇನ್ನೂ ಅದರ ಕೊನೆಯ ಅಧ್ಯಾಯವನ್ನು ಬರೆಯಲೇ ಇಲ್ಲ. ಇಂದು ರಾತ್ರಿ ನೀನು ಮಲಗುವಾಗ ನಿನ್ನ ಎಲ್ಲ ಚಿಂತೆಗಳನ್ನು ಗುರುರಾಯರ ಪಾದಗಳಲ್ಲಿ ಇಟ್ಟು ಬಿಡು. ನಾನು ಇನ್ನು ಮುಂದೆ ಒಬ್ಬನೇ ಬರುವುದಿಲ್ಲ, ನಾನು ಇನ್ನು ಮುಂದೆ ಒಬ್ಬಳೇ ಬರುವುದಿಲ್ಲ. ಗುರುರಾಯರೇ, ನೀವು ನೋಡಿಕೊಳ್ಳಿ ಎಂದು ಹೇಳು. ಆ ಒಂದು ನಂಬಿಕೆಯೇ ನಿನ್ನ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರಬಹುದು. ಮಗುವೆ, ನಿನ್ನ ಮನೆಯಲ್ಲಿ ಕೆಲವೊಮ್ಮೆ ಅಶಾಂತಿ ಉಂಟಾಗಿರಬಹುದು. ಕುಟುಂಬದವರ ನಡುವೆ ಭಿನ್ನಾಭಿಪ್ರಾಯಗಳು ಇರಬಹುದು. ಮಾತು ಮಾತಿಗೆ ನೋವಾಗಿರಬಹುದು. ಆದರೆ ನೆನಪಿಟ್ಟಿಕೋ, ಪ್ರೀತಿ ಇರುವ ಮನೆಯಲ್ಲಿ ದೇವರ ಕೃಪೆ ಸದಾ ಇರುತ್ತದೆ. ಕೋಪವನ್ನು ಕಡಿಮೆ ಮಾಡು, ಕ್ಷಮೆಯನ್ನು ಹೆಚ್ಚಿಸು, ಒಳ್ಳೆಯ ಮಾತುಗಳನ್ನು ಮಾತನಾಡು. ಗುರುರಾಯರ ಕೃಪೆ ಸ್ವತಃ ನಿನ್ನ ಮನೆಯೊಳಗೆ ಪ್ರವೇಶಿಸುತ್ತದೆ. ಈ ರಾತ್ರಿ ಗುರುರಾಯರು ನಿನ್ನ ಮನೆ ಬಾಗಿಲ ಬಳಿ ನಿಂತು ಆಶೀರ್ವದಿಸುತ್ತಿದ್ದಾರೆ ಎಂದು ಭಾವಿಸು. ಅವರ ಕರುಣೆಯ ಕೈ ನಿನ್ನ ತಲೆಯ ಮೇಲೆ ಇದೆ ಎಂದು ಭಾವಿಸು. ಆ ಭಾವನೆಯೇ ಮನಸ್ಸಿಗೆ ಅಪಾರ ಶಕ್ತಿಯನ್ನು ನೀಡುತ್ತದೆ. ಮಗುವೆ, ಕೆಲವರು ನಿನ್ನನ್ನು ಅರ್ಥ ಮಾಡಿಕೊಳ್ಳದೆ ಇರಬಹುದು. ಕೆಲವರು ನಿನ್ನ ಒಳ್ಳೆಯತನವನ್ನು ದುರ್ಬಲತೆ ಎಂದು ಭಾವಿಸಬಹುದು. ಕೆಲವರು ನಿನ್ನ ನಂಬಿಕೆಯನ್ನು ಹಾಸ್ಯ ಮಾಡಬಹುದು. ಆದರೆ ನೀನು ಬದಲಾಗಬೇಡ. ಒಳ್ಳೆಯತನವನ್ನು ಬಿಡಬೇಡ, ಧರ್ಮವನ್ನು ಬಿಡಬೇಡ, ಭಕ್ತಿಯನ್ನು ಬಿಡಬೇಡ. ಯಾಕಂದರೆ ಸತ್ಯದ ದಾರಿ ನಿಧಾನವಾಗಿರಬಹುದು, ಆದರೆ ಅದು ಸದಾ ಸರಿಯಾದ ಸ್ಥಳಕ್ಕೆ ತಲುಪುತ್ತದೆ. ನಿನ್ನ ಮನಸ್ಸಿನಲ್ಲಿ ಈಗ ಒಂದು ಪ್ರಶ್ನೆ ಇರಬಹುದು, ನನ್ನ ಪ್ರಾರ್ಥನೆ ಯಾವಾಗ ಫಲ ಕೊಡುತ್ತದೆ? ಗುರುರಾಯರ ಉತ್ತರ, ಸರಿಯಾದ ಸಮಯ ಹತ್ತಿರ ಬಂದಿದೆ. ನೀನು ಕಾಯುತ್ತಿರುವ ಆಶೀರ್ವಾದ ನಿನ್ನ ಕಡೆಗೆ ಬರುತ್ತಿದೆ. ನೀನು ನಿರೀಕ್ಷಿಸುತ್ತಿರುವ ಒಳ್ಳೆಯ ಸುದ್ದಿ ಹತ್ತಿರದಲ್ಲಿದೆ. ನೀನು ಕಳೆದುಕೊಂಡ ಸಂತೋಷ ಮತ್ತೆ ನಿನ್ನ ಜೀವನಕ್ಕೆ ಮರಳಿದೆ. ನೀನು ಕಳೆದುಕೊಂಡ ಆತ್ಮವಿಶ್ವಾಸ ಮತ್ತೆ ಬೆಳಗಲಿದೆ. ಮಗುವೆ, ಈ ರಾತ್ರಿ ಆಕಾಶದ ನಕ್ಷತ್ರಗಳನ್ನು ನೋಡುವ ಅವಕಾಶ ಸಿಕ್ಕರೆ ಒಂದು ಕ್ಷಣ ಅವುಗಳನ್ನು ನೋಡು. ದೇವರ ಸೃಷ್ಟಿಯ ಅದ್ಭುತವನ್ನು ನೆನೆಸು. ಆ ಅನಂತ ಆಕಾಶವನ್ನು ಸೃಷ್ಟಿಸಿದ ದೇವರಿಗೆ ನಿನ್ನ ಸಮಸ್ಯೆಗಳನ್ನು ಪರಿಹರಿಸುವುದು ಅಸಾಧ್ಯವೇ? ಖಂಡಿತವಾಗಿಯೂ ಅಲ್ಲ. ಆದ್ದರಿಂದ ಭಯಪಡಬೇಡ, ನಂಬಿಕೆ ಇಟ್ಟಿಕೋ. ಗುರುರಾಯರ ಕೃಪೆ ನಿನ್ನೊಂದಿಗೆ ಇದೆ. ಈ ರಾತ್ರಿ ನಿನ್ನ ಹೃದಯದಲ್ಲಿ ಹೊಸ ಆಶೆಯ ದೀಪ ಬೆಳಗಲಿ. ನಿನ್ನ ಕಣ್ಣುಗಳಲ್ಲಿ ಸಂತೋಷದ ಕನಸುಗಳು ಮೂಡಲಿ. ನಿನ್ನ ಮನೆಯ ಮೇಲೆ ದೈವಿಕ ರಕ್ಷಣೆ ಇರಲಿ. ನಿನ್ನ ಜೀವನದಲ್ಲಿ ಶುಭ ಸಮಯ ಆರಂಭವಾಗಲಿ. ನಿನ್ನ ಕೈ ಹಿಡಿದು ಗುರುರಾಯರು ನಡೆಸುತ್ತಿದ್ದಾರೆ ಎಂಬ ನಂಬಿಕೆಯಿಂದ ಮುಂದೆ ಸಾಗು. ಪ್ರತಿಯೊಂದು ಹೆಜ್ಜೆಯಲ್ಲೂ ಅವರ ಆಶೀರ್ವಾದ ನಿನ್ನ ಜೊತೆ ಇರುತ್ತದೆ. ಪ್ರತಿಯೊಂದು ಕಷ್ಟದಲ್ಲೂ ಅವರ ರಕ್ಷಣೆ ನಿನ್ನ ಜೊತೆಗಿರುತ್ತದೆ. ಪ್ರತಿಯೊಂದು ಕಣ್ಣೀರಲ್ಲೂ ಅವರ ಕರುಣೆ ನಿನ್ನ ಜೊತೆಗಿರುತ್ತದೆ ಮತ್ತು ಪ್ರತಿಯೊಂದು ಪ್ರಾರ್ಥನೆಯಲ್ಲೂ ಅವರ ಉತ್ತರ ಅಡಗಿರುತ್ತದೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಮಗು, ಗುರುರಾಯರ ಕೃಪೆ ಸದಾ ನಿನ್ನ ಮೇಲೆ ಇರಲಿ. ಮಗು, ಈ ಸಂಪೂರ್ಣ ಸಂದೇಶವನ್ನು ಕೊನೆಯವರೆಗೂ ಕೇಳಿದರೆ ಗುರುರಾಯರ ಕೃಪೆ ನಿಮ್ಮ ಮೇಲೆ ಇರಲಿ ಎಂದು ಪ್ರಾರ್ಥಿಸುತ್ತೇನೆ. ಇಂದಿನ ಸಂದೇಶ ನಿಮ್ಮ ಮನಸ್ಸಿಗೆ ಶಾಂತಿ ನೀಡಿದ್ದರೆ ಕಮೆಂಟ್ನಲ್ಲಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂದು ಬರೆಯಿರಿ, ಅಥವಾ ರಾಯರು ನನ್ನನ್ನು ಕಾಪಾಡಿದ್ದಾರೆ ಎಂದು ಬರೆಯಿರಿ. ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಪ್ರತಿದಿನ ಇಂತಹ ದಿವ್ಯ ಸಂದೇಶಗಳನ್ನು ಪಡೆಯಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಗುರುರಾಯರು ನಿಮ್ಮ ಎಲ್ಲ ಕಷ್ಟಗಳನ್ನು
ದೂರ ಮಾಡಿ ನಿಮ್ಮ ಮನೆಗೆ ಸುಖ, ಶಾಂತಿ, ಆರೋಗ್ಯ ಮತ್ತು ಸಮೃದ್ಧಿಯನ್ನು ಕರುಣಿಸಲಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಶುಭರಾತ್ರಿ ಭಕ್ತರೇ. ಗುರುರಾಯರ ಕೃಪೆ ಸದಾ ನಿಮ್ಮೊಂದಿಗಿರಲಿ.